ಜನಪ್ರತಿನಿಧಿಗಳಿಗೆ ದಲಿತ ಬೀದಿ ಕಂಡ್ರೆ ಯಾಕೆ ತಾತ್ಸಾರ ಎಂದ ಅಂಬಳೆ ಗ್ರಾಮಸ್ಥರ ಆಕ್ರೋಶ. ಅಂಬಳೆ ಗ್ರಾಮ 2ರಲ್ಲಿ ಜನ ಗೋಳು ಕೇಳುವವರು ಯಾರೂ ಇಲ್ಲ. ಓಟು ಕೇಳೋಕೆ ಮಾತ್ರ ಬೇಕು ದಲಿತ ಕೇರಿ, ನಮಗೆ ಸಮಸ್ಯೆ ಆದರೆ ಬರುವವರು ಯಾರೂ ರೀ ಎಂದು ಮಹಿಳೆಯರು. ಮುಂದೆ ಬರುವ ಎಲ್ಲ ಚುನಾವಣೆಗಳಿಗೂ ಮತದಾನ ಬಹಿಷ್ಕಾರ ಮಾಡುತ್ತೇವೆ ಎಂದ ಗ್ರಾಮಸ್ಥರು. ಅಂಬಳೆ ಗ್ರಾಮದಲ್ಲಿ ಜನರ ಆಕ್ರೋಶ. ನೀರು ಚರಂಡಿ ಸಮಸ್ಯೆಗೆ ಪರಿಹಾರ ಇಲ್ಲ. ಯಳಂದೂರು ತಾಲೂಕಿನ ಅಂಬಳೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಅಂಬಳೆ ಗ್ರಾಮದ ದಲಿತರ ಬಡಾವಣೆ ಗ್ರಾಮಸ್ಥರು ಆಡಳಿತಾಧಿಕಾರಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ದಿನನಿತ್ಯ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ನಮ್ಮ ಕಷ್ಟ ಕೇಳುವವರು ಯಾರು? ಓಟಿಗಾಗಿ ಮನೆಯ ಬಾಗಿಲಿಗೆ ಬರ್ತಾರೆ, ಗೆದ್ದ ಮೇಲೆ ಇತ್ತ ಕಡೆ ಯಾರೂ ಬರುವುದಿಲ್ಲ ಎಂದು ಸ್ಥಳೀಯರು ಹೇಳಿಕೆ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಗಿತಗೊಂಡು ವರ್ಷ ಕಳೆದಿದೆ. ಎಷ್ಟೋ ಬಾರಿ ಪಂಚಾಯಿತಿ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ರೂ ಕುಡಿಯುವ ನೀರಿನ ಸಮಸ್ಯೆ ಮಾತ್ರ ಬಗೆಹರಿಯುತ್ತಿಲ್ಲ. ಮಳೆ ಬಂದರೆ ಮನೆಯ ಅಂಗಳ ಕೆರೆಯಂತಾಗುತ್ತದೆ, ಚರಂಡಿಗಳು ನದಿಯಂತಾಗುತ್ತದೆ, ನಿಂತಲ್ಲೇ ನಿಂತು ಗಬ್ಬು ವಾಸನೆ ಬೀರುತ್ತದೆ. ಇತ್ತೀಚೆಗೆ ಮಾದರಿ ಗ್ರಾಮ ಪಂಚಾಯಿತಿ ಎಂದು ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಜನಪ್ರತಿನಿಧಿಗಳು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾದರಿ ಗ್ರಾಮ ಪಂಚಾಯಿತಿಯೋ ಇಲ್ಲ ಎಲ್ಲಾ ಸಮಸ್ಯೆ ತುಂಬಿದ ಪಂಚಾಯಿತಿಯೋ ನೋಡಬೇಕಿದೆ. ಮೊದಲಿಗೆ ಪಂಚಾಯಿತಿ ಅಧಿಕಾರಿಗಳು ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ವಾರ್ಡ್ಗಳಲ್ಲಿನ ಸಮಸ್ಯೆಗಳನ್ನು ಸದಸ್ಯರು ಅಧ್ಯಕ್ಷರು ಆಲಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ. ಆದರೆ ಇಲ್ಲಿ ಯಾವ ಸಮಸ್ಯೆಗಳು ಬಗೆಹರಿಯದಂತೆ ಕಾಣುತ್ತಿಲ್ಲ ಎಂದು ಹೇಳಿದರು. ಒಂದು ವೇಳೆ ವಿಷ ಜಂತುಗಳಿಂದ ತೊಂದರೆ ಆದರೆ ನೇರ ಅಧಿಕಾರಿಗಳೇ ಹೊಣೆ ಆಗುತ್ತಾರೆ ಎಂದು ಸ್ಥಳೀಯರು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ನಮ್ಗೆ ತುಂಬಾ ಹಿಂಸೆ ಆಗ್ಬಿಟ್ಟು ಏನು ಮಾಡ್ಕೊಡಲ್ಲ. ಅದಕ್ಕೆ ಸುಮ್ಮನೆ ಗೊತ್ತಿಲ್ಲ. ಎಲ್ಲ ಮುಚ್ಚೋರು ಸಂಕೋದೇನೆ. ಅದು ಕ್ಯಾನಲು, ಅದು ಕಾಲುವೆ, ಎಲ್ಲೂ ಸಂಖ್ಯೆ ಹೋಗೋದ್ರೆ ನೀರು ಎಲ್ಲೋದು ನೋಡಿ. ಆಮೇಲೆ ಊರ್ಲಿರೋ ಗಲೀಜೆಲ್ಲ ಇಲ್ಲೇನೆ ಹೋಗೋದು. ಎಲ್ಲ ಇಡೀ ಊರೇ ಮುಳುಗುತ್ತಾನೆ ನೀರು. ನಮ್ಗಂತೂ ಸೊಳ್ಳೆ ಮಾತ್ರ ಈ ಪ್ರೀತ. ನಮ್ಗೆ ಇದನ್ನ ಕ್ಲೀನ್ ಮಾಡಿಸ್ಕೊಡಿ ಅಷ್ಟೇ. ಪಂಚಾಯತ್ ಅಧಿಕಾರಿಗಳು ಅಧ್ಯಕ್ಷರು ಯಾರ ಬರ್ತಿಲ್ವಾ? ಮಾಡ್ತೀವಿ ತೊಂದ್ರೆ ಯಾರು ಬಂದು ಕೆಲಸ ಮಾಡಲ್ಲ. ಎಷ್ಟು ಸಮಸ್ಯೆ ಆಗೋದಂತ ಇಲ್ಲಿ ಎಲ್ಲ ಸಮಕಾಬಿಟ್ಟ ಕಾಲುವೆ. ಇದು ಕ್ಯಾನಲ್ ಕಾಲುವೆ, ಮೇನ್ ಕಾಲುವೆ. ಆಕ್ಚುಲಿ ಆ ಕಾಲುವೆ ಎಲ್ಲಿ ಅನ್ನೋದೇ ಗೊತ್ತಿಲ್ಲ. ಈಗ ಅದು ಎಲ್ಲ ಮುಳುಗಾಡ್ತಾವ. ಆ ಚಾನಲ್ನವ್ರು ಬಿಟ್ಬಿಡ್ತಾರ ನೀರ. ಲಾಸ್ಟ್ ಮನೇನಿ ತುಂಬ್ಕೊಂಡಿದೆ. ಹಾವು ಚವಳು ಆಮೇಲೆ ಕೆರಲಿರ ಏನು ವಸ್ತು ಅದ ಅದೆಲ್ಲ ನೀರ್ಲೆಲ್ಲ ಬಂದು ನಮ್ಮ ಮನೆ ಹತ್ರಕ್ಕೆ ಬಂದ್ಬಿಡುತ್ತೆ. ನಾವು ಅಧ್ಯಕ್ಷರುಗಳು ಮೆಂಬರ್ಗಳು ಎಲ್ರಿಗೂ ಹೇಳಿದ್ರೆ ಚೀಪರ್ ಕರೆದು ಸ್ವಲ್ಪ ಎತ್ತಕಿಸ್ತಾರ. ಅದು ಎಲ್ಲಿಗೂ ಹೋಗಲ್ಲ, ಅಲ್ಲೇ ಇರುತ್ತೆ. ಹಾಗಾಗಿ ನಾವು ಕೇಳ್ಕೊಳ್ಳೋದು ಅಂದ್ರೆ ನಮ್ಗೆ ರೋಡ್ ಇಲ್ಲ, ಆಮೇಲೆ ಚಾನಲ್ ಪಕ್ಕನೇ ಮನೆ ಇರೋದು, ಕ್ಲೀನ್ ಮಾಡಿಸ್ಕೊಡಿ ಅಂತ ನಾವು ಎಲ್ಲರನ್ನೂ ಕೇಳ್ಕೊತಾವಿ. ಯಾರು ಗಮನಕ್ಕೆ ತಕ್ಕತ್ತಿಲ್ಲ. ಇವಾಗ್ಲಾರೋ ನೀವಾರು ಬಂದು ನಮ್ಗೆ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡಿ ಅಂತ ಕೇಳ್ಕೊತಾವ್ನಿ. ಚಿಕ್ಕ ಮಕ್ಕವ್ರ ಡೆಂಗು ಮಲೇರಿಯಾ ಎಲ್ಲ ಬರ್ತಾದ. ಆಮೇಲೆ ನಾವು ಯಾರನ್ನ ಕೇಳೋಣ ಹಿಂಗಾಗದ ಅಂತ? ನಾವು ಆಗ ಬಂದು ಕೇಳಿದ್ರು ಬಾಯಿ ಬಡಿದ್ರು ಯಾರೂ ಬರಲ್ಲ. ನಮ್ಮ ಕಷ್ಟ ನಾವೇ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ನಮ್ಮನ್ನು ಗಮನಿಸಿ ಇದನ್ನು ಮಾಡಿಸ್ಕೊಡಿ ಅಂತ ಕೇಳ್ಕೊತಾವ್ನಿ. ನಿಮ್ಮ ಹೆಸರಮ್ಮ? ರಾಜಮ್ಮ. ಊರ್ಲೆಲ್ಲ ಇದೇ ಸಮಸ್ಯೆ ಅದ ಸರ್. ಬಂದು ನೋಡಿ ನೀವು ಅಧಿಕಾರಿಗಳು, ಆಗ ನಿಮಗೆ ಗೊತ್ತಾಗುತ್ತೆ. ಈಗ ಬರಬೇಕು ಅವರು. ಬನ್ನಿ, ಬಂದು ನೋಡಿ. ಹೊರಗಡೆನೇ ಹೋಗೋಕ್ಕಾಗಲ್ಲ. ನಾಯಿ ಕಾಟ ತುಂಬಾ ಕಷ್ಟ. ಅದನ್ನು ನಿಮಗೆ ಬಂದು ನೋಡಬೇಕು. ಹಾಗಾದ್ರೆ ಜನಗಳಿಗೆ ಬದುಕೋಕ್ಕೆ ಅವಕಾಶ ಇಲ್ಲ. ನಾವೇನು ಕೇಳ್ಕೊತಾ ಇದ್ದಾము? ಏನೇ ಸಮಸ್ಯೆ ಇದ್ರೂ ನೀವು PDO ಹೇಳ್ಕೋಬೇಕು ನೀವು. ಆಯಿತು ಸರ್, ಹೋಗಿ ಕೇಳ್ತೀವಿ. PDOಗೆ ಕೇಳ್ತೀವಿ, ಬಂದು ನೋಡಿ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಸ್ವಲ್ಪ ಆಮೇಲೆ ವಾಟರ್ ಇದು ನಮ್ಮ ಫಿಲ್ಟರ್ ನೀರಿದು ತುಂಬ ಸಮಸ್ಯೆ ಆಗಿತ್ತು. ನಾವೆಲ್ಲನೂ ವಿಚಾರಿಸಿದ್ರೆ ಯಾರೂ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ. ಏನಾದರೂ ಯಾಕೆ ಅಂತಂದರೆ ನಮಗೂ ಗೊತ್ತಾಯ್ತಲ್ಲ. ಯಾಕಂದ್ರೆ ದಲಿತ ಸಮುದಾಯ ಇದೆ ಅಂತ ಏನಾದ್ರು ಇದು ಮಾಡ್ತಾಯಿದ್ದಾರಾ ಅಥವಾ ಏನಾದ್ರು ಕ್ಯಾಸ್ಟಿಸಮ್ ಮಾಡ್ತಾಯಿದ್ದಾರಾ ಅಂದ್ಬಿಟ್ಟು ನಮಗೇನೋ ಈ ಸರಿಗೆ ಇನ್ನೂ ಇದು ನಾವೆಲ್ಲರೂ ಮಾಹಿತಿ ಕೊಟ್ಟಿದ್ದು ಮೆಂಬರ್ಗಳಿಗೆ, ಅಧ್ಯಕ್ಷರಿಗೆ ಮತ್ತು PDO ಅವ್ರಿಗೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದು. ಆದರೂ ಇದುವರೆಗೂ ಯಾರೂ ಗಮನ ತಗೊಂಡಿಲ್ಲ. ಅದು ದಯವಿಟ್ಟು ಇದನ್ನು ಮಾತ್ರ ದಯವಿಟ್ಟು ಯಾವುದಕ್ಕೆ ಇದನ್ನು ನಿಲ್ಲಿಸ್ತೆ ಮುಂದಕ್ಕೆ ಸ್ವಲ್ಪ ವ್ಯವಸ್ಥೆಗೆ ಸ್ವಲ್ಪ ನೀರು ಒಟ್ಟು ಫಿಲ್ಟರ್ ನೀರು ನಮಗೆ ಬೇಗ ಆಗಬೇಕು. ಅಷ್ಟು ಮಟ್ಟಿಗೆ ಸ್ವಲ್ಪ ಮಾಡಿಬಿಡ್ಬೇಕು. ಈ PDO ಮುಖಾಂತರ ಈಗ PDOಗೆ ಮತ್ತು ನಮ್ಮ ಮಾಜಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು, ಮೆಂಬರ್ಗಳು ಎಲ್ಲರಿಗೂ ಕೂಡ ನಾವು ಈ ಮಾಹಿತಿಗಳನ್ನ ಕೊಟ್ಟಿದ್ದೀವಿ, ಅರ್ಜಿ ಕೂಡ ಕೊಟ್ಟಿದ್ದೀವಿ. ಆದರೂ ಕೂಡ ಯಾವುದೇ ಕಾರಣಕ್ಕೂ ಅವರು ಗಮನ ಕೊಟ್ಟಿಲ್ಲ. ನಮಗೆ ಇನ್ನು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಅವರು ಅನ್ನುತ್ತಾನೇ ಇದ್ದಾರೆ.
ಇಲ್ಲಿ ಕುಡಿಯೋ ನೀರಿನ ಭಾರಿ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಟ್ಟಿದೆ. ನಾವು ಇಲ್ಲಿ ಕುಡಿಯೋ ನೀರಿನಗೋಸ್ಕರ ಯಳಂದ್ರಿಗೋಸ್ಕರ ಹೋಗ್ತಾ ಇದ್ದೀವಿ ತಗರಾಕೆ. ಅದರಿಂದ ಇವರು ಯಾವುದಾ ಇದಾದರೂ ಕೂಡ ಮಾಡ್ತಾ ಇಲ್ಲ, ನಮಗೆ ಸ್ಪಂದಿಸ್ತಾ ಇಲ್ಲ. ನಮ್ಮ ಯಾವುದಪ್ಪ ಅದು ನಮ್ಮ ಎಸ್ ಸಿ ಬಿ ಡಿ ಒಂದೇ ಇರೋದ್ರಿಂದ ಪಿ ಡಿ ಅವರು ಕೂಡ ಈ ಕಡೆ ಗಮನನೇ ಕೊಡ್ತಾ ಇಲ್ಲ. ಕ್ಯಾಸ್ಟ್ ಜಂಪ್ ಮಾಡ್ತಾ ಇದ್ದಾರೆ ಏನಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಪಿ ಡಿ ಹತ್ರ ಹೋಗಿ ಮಾತಾಡಿದ್ದೀವಿ, ಪಿ ಡಿ ಒನೂ ಕೇಳಿದ್ದೀವಿ, ಪುನಃ ನಮ್ಮ ಮಾಜಿ ಅಧ್ಯಕ್ಷರಿಗೆ ಹೇಳಿದ್ವು, ಹಾಲಿ ಅಧ್ಯಕ್ಷರಿಗೆ ಹೇಳಿದ್ವು, ಮೆಂಬರ್ಗಳಿಗೆ ಹೇಳಿದ್ವು. ಯಾರೂ ಗಮನ ಹರಿಸ್ತಾ ಇಲ್ಲ. ಬರ್ತಾರೆ, ಫೋಟೋ ಹೊಡ್ಕೊತಾರೆ, ಮಾಡಿಸ್ತೀನಿ ಅಂತಾರೆ, ಹೋಗ್ತಾರೆ, ಯಾವುದನ್ನೂ ಮಾಡ್ತಾ ಇಲ್ಲ. ಪುನಃ ನಮ್ಗೆ ರೋಡ್ ಮಾಡಿಸ್ತಾ ಇದ್ವು, ನಮ್ಮ ಮನೆ ತಾವು ಫುಲ್ ಎಲ್ಲ ಗೊರೆಗಳು. ಮಾಜಿ ಅಧ್ಯಕ್ಷರು ತಿರುಗಾಡೋ ಜಾಗ ಅದು, ಆದರೂ ಕೂಡ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀವಿ. ವರ್ಷನೂ ಬರೀ ಒಂದೊಂದು ಲೋಡ್ ಮಣ್ಣು ತರ್ಸಾಕ್ತಾ ಇದ್ದಾರೆ ಆ ಜಾಗಕ್ಕೆ. ಮಳೆ ಹುಯ್ತದೆ, ಫುಲ್ ಚೆನ್ನಾಗಿ ಈಗಲೂ ನಿಂತಿದೆ ಅಲ್ಲಿ. ನಾನು ಎಲ್ಲ ಥರ ಕಂಪ್ಲೇಂಟ್ನೂ ಮಾಡಿದ್ದೀನಿ. ಇವತ್ತು ನಾನು ಅರ್ಜಿ ಬರೆಸಿದ್ದೀನಿ. ಅರ್ಜಿ ಬರೆದ್ಬಿಟ್ಟು ನಾನು 26 ಜನ ನಾನು ಮುತ್ತಿಗೆ ಹಾಕ್ಬೇಕು ಅಂದ್ಬಿಟ್ಟು ನಾನು ಇವತ್ತು ಮಾಡಿದ್ದೆ. ಇವತ್ತು ರಜೆ ಇತ್ತು, ಆದ್ದರಿಂದ ನಾಳೆ ಹೋಗ್ತಾ ಇದ್ದೀನಿ. ನಾಳೆ ಹೋಗ್ಬಿಟ್ಟು ಪಂಚಾಯತಿಗೆ ನಾನು ಎಲ್ಲ ಮುಖಾಂತರ ಹೋಗ್ತಾ ಇದ್ದೀನಿ. ಅದರಿಂದ ಅದು ಕೊಟ್ಟಿದ್ದೀನಿ. ಪಿ ಡಿ ಒ ಕೂಡ ಮನವಿ ಮಾಡಿದ್ದೀನಿ. ನಾನು ಎಲ್ಲ ಥರನೂ ಮನವಿ ಮಾಡಿ ಅವ್ರಿಗೆ ಯಾವುದಕ್ಕೂ ಸ್ಪಂದಿಸ್ತಾನೇ ಇಲ್ಲ. ನೀವು ಇಲ್ಲಿ ಕುಡಿಯೋದು ನೀರು ಇದು ಬಿಟ್ಟರೆ ನೀವು ಬೇರೆ ಎಲ್ಲಿ ಹೋಗ್ಬೇಕು? ಎಷ್ಟು ಕಿಲೋಮೀಟ್ರ್ ದೂರಕ್ಕೆ ಹೋಗ್ಬೇಕು? ನಾವು 5 ಕಿಲೋಮೀಟ್ರ್ ಹೋಗ್ಬೇಕಲ್ಲ ಈಗ ನೀರು ತರೋಕ್ಕೆ. ಕುಡಿಯೋ ನೀರಿಗೆ ಒಂದು ಬೋರ್ವೆಲ್ ಹಾಕ್ಸ್ತಾರೆ, ಅದು ರಿಪೇರಿ ಆಗಿಲ್ಲ, ಇದು ಮತ್ತು ಯಾವುದೋ ಬೋರ್ಡ್ ಆಗೋದು ಸುಟ್ಟೋಗೋದು, ಇದು ಸುಟ್ಟೋಗೋದು ಅಂದ್ಬಿಟ್ಟು ಅದು 4 ದಿನ ನೀರು ಬರೋದಿಲ್ಲ ನಮಗೆ. ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಇದೊಂದು ಬರ್ತಾ ಇಲ್ವಾ ಸಮಸ್ಯೆ? ಇಲ್ಲ ಎಲ್ಲ ಕಡೆನೂ ಇದೆಯಾ? ನಮ್ಗೆ ಗ್ರಾಮದಲ್ಲಿ ಬರ್ತಾ ಇಲ್ವಲ್ಲ ನಮಗೆ. ನಮ್ಮದೊಂದು ಗ್ರಾಮ ಪಂಚಾಯತ್ ನಮ್ಮದೊಂದು ಮಾತ್ರ ಭಾರಿ ತೊಂದರೆ ತಗೋತಾ ಇದೆ. ಇದಕ್ಕೆ ಗಮನ ಹರಿಸ್ತಾರೆ ಪಿ ಡಿ ಒ ಅವರು. ಇದಕ್ಕೆ ರೆಸ್ಪಾನ್ಸೇ ಮಾಡಲ್ಲ. ಸಾರ್ವಜನಿಕರು ಹೋಗಿ ಕೇಳಿದ್ರೆ ಯಾವುದಕ್ಕೂ ರೆಸ್ಪಾನ್ಸ್ ಮಾಡೋದಿಲ್ಲ. ಕಾವೇರಿ ನೀರು ಬರ್ತದೆ, ಅದು ಬ್ಲೀಚಿಂಗ್ ಪೌಡರ್ ಸ್ಮೆಲ್ ನೀರು. ಆಮೇಲೆ ಕುಡಿಯೋಕ್ಕೂ ಹಾಕ್ತಾರೆ. ಒಂದು 4 ದಿನ ನೀರು ನಿಂತ್ಕೊಂಡ್ರೆ ಬೋರ್ವೆಲ್ನ ತಗೊಳ್ಳಿ ಅಂತಾರೆ. ಅದೆಲ್ಲ ಬರೀ ಪಿಸ್ರೆ ಇದೇ ಬರ್ತಾ ಇದೆ ನೀರಲ್ಲಿ, ಬೋರ್ವೆಲ್ ನೀರಲ್ಲಿ ಫುಲ್ ಕಸ ಬರ್ತಾ ಇದೆ. ನನ್ನ ಹೆಸರು ಅಂಬಳೆ ಮಾದೇವ್ ಅಂತೇಳಿ, ಸಾಮಾಜಿಕ ಕಾರ್ಯಕರ್ತ. ನಾನು ಅಂಬಳೆ ಗ್ರಾಮದ ಪರಿಶಿಷ್ಟ ಜನಾಂಗದ ಬಡಾವಣೆಯ ನಿವಾಸಿ. ಇಲ್ಲಿ 250 ದಲಿತ ಕುಟುಂಬಗಳಿದೆ. ಈ ದಲಿತ ಕುಟುಂಬಗಳು ಸುಮಾರು ಎಲ್ಲ ಕೂಲಿ ಮಾಡಿ ಬರ್ತಕ್ಕಂಥ ಜನರು ಇಲ್ಲಿ. ಆದರೆ ಇಲ್ಲಿ ಶುದ್ಧ ಕುಡಿಯೋ ನೀರು ಘಟಕ ಸುಮಾರು ಕೆಟ್ಟು 3-4 ತಿಂಗಳಾಗಿದೆ. 3-4 ತಿಂಗಳಾಗಿದ್ದರೂ ಕೂಡ ಪಂಚಾಯತಿಯವ್ರ ಗಮನಕ್ಕೆ ತಂದರು, ಅಧ್ಯಕ್ಷರ ಗಮನಕ್ಕೆ ತಂದರು, ಮೆಂಬರ್ ಗಮನಕ್ಕೆ ತಂದರೂ ಕೂಡ ಯಾರೂ ಕೂಡ ಇದುವರೆಗೆ ಗಮನ ಹರಿಸಿಲ್ಲ. ಪಿ ಡಿ ಒ ಅಂತೂ ಸಾರ್ವಜನಿಕ ಕೆಲಸಗಳಿಗೆ ಒಂಚೂರು ಕಿವಿ ಕೊಡ್ತಾ ಇಲ್ಲ. ಅವಳು ತುಂಬ ಕೇರ್ಲೆಸ್ ಮಾಡ್ತಾಯಿದ್ದಾರೆ. ಹಂಗಾಗಿ ಇಲ್ಲಿ ಪಿ ಡಿ ಅವರು ಇತ್ತ ಗಮನ ಹರಿಸಿಲ್ಲ. ಸುಮಾರು ಬಾರಿ ನಾವು ಕಂಪ್ಲೇಂಟ್ ಕೊಟ್ಟರು ಕೂಡ, ಸಾರ್ವಜನಿಕವಾಗಿ ಕಂಪ್ಲೇಂಟ್ ಕೊಟ್ಟರು ಕೂಡ, ಮತ್ತು ಗ್ರಾಮ ಸಭೆಗಳಲ್ಲೂ ಕೂಡ ಗಮನಕ್ಕೆ ತಂದರೂ ಕೂಡ ಇದುವರೆಗೆ ಸಮಸ್ಯೆ ಬಗೆಹರಿಸಿಲ್ಲ. ಈಗ ಡಿ ಸಿ ಅವರು ಒಂದು ಆದೇಶ ಮಾಡಿದ್ದಾರೆ, ಕುಡಿಯೋ ನೀರಿಗೆ ಯಾವ ಗ್ರಾಮದಲ್ಲೂ ತೊಂದರೆ ಆಗಬಾರ್ದು ಅಂತ ಒಂದು ಟೋಲ್ನು ಕೂಡ ಮಾಡಿದ್ದಾರೆ. ಅಂಥ ವಿಚಾರಗಳು ಕೂಡ ಅವ್ರ ಗಮನದಲ್ಲಿದ್ದರೂ ಕೂಡ ಯಾವುದೇ ವಿಚಾರಕ್ಕೆ ಸ್ಪಂದಿಸದೆ ಈಗ ನಮಗೆ ನೀರಿನ ಸಮಸ್ಯೆ ಜಾಸ್ತಿಯಾಗಿ ಈಗ ನಾವು ಯಳಂದೂರು ಮತ್ತು ಮರಳಿ ಈ ಭಾಗದಲ್ಲಿ ಕುಡಿಯೋ ನೀರನ್ನ ತರಬೇಕಾದಂಥ ಪರಿಸ್ಥಿತಿ ಇದೆ. ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ತುಂಬ ವಿಫಲವಾಗಿದೆ. ಇದನ್ನು ನಾವು ಸಾರ್ವಜನಿಕವಾಗಿ ಖಂಡಿಸ್ತಾ ಇದ್ದೀವಿ. ದಯಮಾಡಿ ಇನ್ನು ಮುಂದಿನ ದಿನದ ತಕ್ಷಣ ಇದನ್ನು ಶುದ್ಧ ಕುಡಿಯೋ ನೀರು ಘಟಕಗಳನ್ನು ಸರಿಪಡಿಸಿ ಜನರಿಗೆ ಶುದ್ಧ ಕುಡಿಯೋ ನೀರನ್ನ ಕೊಡಬೇಕು ಅಂತ ಈ ಮೂಲಕ ಸಾರ್ವಜನಿಕವಾಗಿ ಒತ್ತಾಯಿಸ್ತಾ ಇದ್ದೀವಿ. ಈಗ ನಿಮ್ಮೂರಲ್ಲಿ ಬರೀ ಇದೊಂದೇ ಸಮಸ್ಯೆನಾ ಅಥವಾ ಬೇರೆ ಸಮಸ್ಯೆ? ಇಲ್ಲೂ ಸುಮಾರು ಹಲವಾರು ಸಮಸ್ಯೆಗಳಿದೆ. ಈಗ ಡ್ರೈನೇಜ್ ನೀರೆಲ್ಲ ಹೋಗಿ ತುಂಬ ಸ್ಟ್ರಕ್ ಆಗಿ ತುಂಬ ಸೊಳ್ಳೆಗಳ ಕಾಟ, ರೋಗ ರುಜಿನಗಳು ಆಡುವ ಸಂದರ್ಭ, ಮನೆಗಳಿಗೆಲ್ಲ ಗಲೀಜು ನೀರೆಲ್ಲ ತುಂಬಿ ತುಂಬ ಅಧ್ವಾನವಾಗಿದೆ. ಇದನ್ನು ಗಮನಕ್ಕೆ ತಂದಿದ್ದೀವಿ, ಆದರೂ ಗಮನ ಹರಿಸ್ತಾ ಇಲ್ಲ. ಯಾವುದೇ ವಿಚಾರ ಕೊಟ್ಟರು ಕೂಡ ಸುಮ್ಮನೆ ಅವರು ಕೇರ್ಲೆಸ್ ಮಾಡ್ತಾ ಇದ್ದಾರೆ. ನಿಜವಾದ ಜನಪ್ರತಿನಿಧಿಗಳು ಒಂದು ಕಡೆ ಗಮನ ಹರಿಸಿದ್ರು ಕೂಡ ಸರ್ಕಾರಿ ಅಧಿಕಾರಿಯಾಗಿರ್ತಕ್ಕಂಥ ಪಿ ಡಿ ಒ ದಯಮಾಡಿ ಇತ್ತ ಗಮನ ಹರಿಸಬೇಕಿತ್ತು. ಅವರು ಕೂಡ ಯಾವುದೇ ಸಾಮಾಜಿಕ ವಿಚಾರಕ್ಕಾಗಿ, ಜನರ ವಿಚಾರಕ್ಕಾಗಿ ಸ್ಪಂದಿಸ್ತಾ ಇಲ್ಲ. ತುಂಬ ಈ ಪಿ ಡಿ ಒ ನಮ್ಮಿಂದ ಏನೂ ಅಭಿವೃದ್ಧಿ ಆಗ್ತಾ ಇಲ್ಲ. ಆದ್ದರಿಂದ ಸಂಬಂಧಪಟ್ಟ ಹೆಚ್ಚಿನ ಮೇಲ್ಮಟ್ಟದ ಅಧಿಕಾರಿಗಳು ನಮ್ಮ ಪಂಚಾಯತಿ ಹತ್ತ ಗಮನ ಹರಿಸಿ ಈ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸಬೇಕು ಅಂತ ಸಾರ್ವಜನಿಕವಾಗಿ ನಾವು ಒತ್ತಾಯಿಸ್ತಾ ಇದ್ದೀವಿ. ನಮ್ಗೆ ರೋಡ್ ಇಲ್ಲ ಸರ್. ಗಲ್ಲಿಲಿ ತುಂಬ್ಕೊಂಡ ಚಾನಲ್ ನೀರೆಲ್ಲ ಬಂದು ನಮ್ಮ ಊರೊಳಗೆ ಗಲ್ಲಿ ಒಳಗೆ ನುಗ್ಗಿ ನಮ್ಗೆ ತಿರುಗಾಡಕ್ಕೆ ಅವಶ್ಯಕ ಇಲ್ಲ, ಏನಿಲ್ಲ. ನಮ್ಗೊಂದು ಬಸ್ ಇಲ್ಲ, ಏನಿಲ್ಲ. ಎಲ್ಲರೂ ಒಂದು ಎತ್ತಾಗೋದ್ರು ಬಸ್ಸು ಇಲ್ಲ, ನಡ್ಕೊ ಹೋಗ್ಬೇಕು. ಆಟಗಳು ಅದೇ ಟೈಮ್ಗೆ ಆಟೋ ಸಿಕ್ಕಲ್ಲ, ಏನೂ ಇಲ್ಲ. ಯಾಕೆ ಸರ್ ನೀವು ಎಲ್ಲ ನಂಬರ್ ಆಗಿ ಗೆದ್ದಿ ಕೊಡೋದು? ಒಂದು ಏನ್ ಮಾಡಿದ್ರು, ಒಂದು ಲೋನ್ ಬರಲ್ಲ, ಪಾನ್ ಬರಲ್ಲ, ಒಂದು ರೋಡ್ ಬರಲ್ಲ. ಬಂದು ನೀವೇ ನೋಡ್ಕೊಂಡು ಇಸತ್ ಮಾತ್ರ ಒಬ್ರು ಹಾಕಲ್ಲ ಓಟ. ಬಸ್ ಬರ್ತದಲ್ಲಮ್ಮ, ಬಸ್ ಬರೋದು ಬತ್ತ ಯಳಂದೂರ್ಗೆ ಹೋಗ್ಬೇಕು. ಇಲ್ಲಿಂದ ನಮ್ಮ ಹಳ್ಳಿಗೆ ಈಗ 3 ಗಂಟೆ ನಡ್ಕೋಬೇಕು ಸ್ವಾಮಿ. ಎಷ್ಟು ಕಿಲೋಮೀಟರ್ ಆಗುತ್ತೆ? 2 ಕಿಲೋಮೀಟರ್ ಐತೇನೆ.
ನಿಮ್ಮೂರಿಗೆ ಬಸ್ ಬಂದ್ರು ಅಂತ ಇಲ್ಲ ಹೇಳ್ತಾರೆ ಸರ್ ಬಸ್ ಎಲ್ಲ ಬರೋದು ಯಾವ್ದಾರ ಒಂದು ಲೋನ್ ಬರಬೇಕು, ಆ ಲೋನ್ ಬರಲ್ಲ, ಕೊಟ್ಕೊಳ್ಳೋ ಅಂದ್ರೆ ಅದು ಬಂದಿಲ್ಲ, ಯಾವುದು ಬಂದಿಲ್ಲ. ಈಗ ನಮ್ಗೆ ಗಲ್ಲಿ ರೋಡು ನಮ್ಗೆ ರೆಡಿ ಮಾಡ್ಕೊಡಿ. ಒಂದು ಲೋನ್ ಪಣ ಬಂದಿಲ್ಲ. ಯಾತಕ್ಕೆ ನಮಗೆ ಸದ್ ಮಾತ್ರ ಯಾರಿಗೂ ಓಟ್ ಹಾಕಲ್ಲ. ಬರ್ಲಿ ಸದ ನಂಬರ್ನ ಯಾರ ತಕ್ಕಂದ್ರೆ ನಮ್ಗೆ ಓಟ ಕೊಡಿ ಅಂತ ಕೇಳ್ತೀವಿ. ನಮ್ಮದು ಲಾಸ್ಟ್ ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.